ಒಲವಿನ ಸುಳಿ ಭಾಗ 4. ನಾನು ಅವನ ಹೆಂಡ್ತಿ. ಅವನನ್ನು ಸರಿಪಡಿಸೋದು ನನ್ನ ಜವಾಬ್ದಾರಿ. ನನ್ನ ಮೇಲಿದೆ ಅಂತ ದೃಢವಾಗಿ ಹೇಳಿದ ಭೂಮಿ, ವಿಕ್ರಾಂತ್ ಸಿಟ್ಟಿನಿಂದ ಹೋದ ಕೋಣೆಯತ್ತ ಹೆಜ್ಜೆ ಹಾಕಿದ್ಲು. ಕ್ಯಾಬಿನಲ್ಲಿ ನಿಂತಿದ್ದ ಮಾನಸ ಆತಂಕದಿಂದ ಭೂಮಿ ಎಲ್ಲಿಗೆ ಹೋದ್ಲು ಎಂದು ಕೇಳಿದನು. ರಾಜೀವ್ ಮೌನವಾಗಿ ಬಾಗಿಲತ್ತ ಕೈ ತೋರಿಸ್ದ. ವಿಕ್ರಾಂತ್ ಈಗ ಯಾರನ್ನೂ ಒಳಗೆ ಬಿಡೋದಿಲ್ಲ, ಸುಮ್ಮನೆ ಬಂದ್ಬಿಡು ಭೂಮಿ ಎಂದು ಮಾನಸ್ ಕೂಗಿದ್ರು ಅವಳು ಕೇಳಿಸ್ಕೊಳ್ಳೇ ಇಲ್ಲ. ಶಿವಾಗ್ನಿ ಕುತೂಹಲದಿಂದ ನೋಡ್ತಾ ಇದ್ದಾಳೆ. ಏನು ಭೂಮಿ, ನಮ್ಮ ಅಣ್ಣನ ಕಂಡ್ರೆ ಭಯಾನೇ ಇಲ್ವಾ? ನೀನು ರಾಜೀವ್ ಅಣ್ಣನಂತೆ ಅವನಿಗೆ ಎದುರುತ್ತೀಯಾ ಅಂತ ಅಂದ್ಕೊಂಡಿದ್ದೆ ಎಂದು ಶಿವಾಗ್ನಿ ಕೇಳಿದಾಗ, ರಾಜೀವ್ ನಮ್ಮ ಅಣ್ಣ ಅಷ್ಟು ಸುಲಭವಾಗಿ ಬದಲಾಗುವವನಲ್ಲ ಶಿವಾಗ್ನಿ ಎಂದು ನಿಟ್ಟುಸಿರುಬಿಟ್ಟನು. ಕತ್ತಲೆ ಕೋಣೆಯೊಳಗೆ ಅನಿರೀಕ್ಷಿತವಾಗಿ ಭೂಮಿ ಬಾಗಿಲು ತಟ್ಟಿದ್ರೂ ಕೂಡ ಒಳಗಿನಿಂದ ಯಾವುದೇ ಉತ್ತರ ಅಥವಾ ಬಾಗಿಲು ತೆಗಿಲೇ ಇಲ್ಲ. ಹಾಗಾಗಿ ಅವಳೇ ಧೈರ್ಯ ಮಾಡಿ ಬಾಗಿಲನ್ನು ತಳ್ಳಿ ಒಳಗೆ ಹೋಗ್ತಾಳೆ. ಇಡೀ ಕೋಣೆ ಕತ್ತಲೆಯಿಂದ ಆವೃತವಾಗಿತ್ತು. ಹಗಲು ರಾತ್ರಿಯ ವ್ಯತ್ಯಾಸವೇ ತಿಳಿಯದಷ್ಟು ಕಗ್ಗತ್ತಲೆಯಿಂದ ಕೂಡಿತ್ತು. ಭೂಮಿಗೆ ವಿಕ್ರಾಂತ್ ಎಲ್ಲಿದ್ದಾನೆ ಅಂತಾನೆ ತಿಳಿತಾ ಇಲ್ಲ. ವಿಕ್ರಾಂತ್ ಎಲ್ಲಿದ್ದೀರಾ? ಕತ್ತಲೆಯಲ್ಲಿ ಕೈ ಸವರಿ ಹುಡುಕಕ್ಕೆ ಶುರು ಮಾಡ್ತಾಳೆ ಕುರುಡಿಯ ರೀತಿ. ವಿಕ್ರಾಂತ್ ಸೋಫಾದ ಮೇಲೆ ಹಿಂದೆ ಹೊರಗಿ ಕಣ್ಣನ್ನು ಮುಚ್ಚಿ ಆಳವಾದ ಆಲೋಚನೆಯಲ್ಲಿ ಮಲಗಿರ್ತಾನೆ. ಭೂಮಿ ಅವನ ಹತ್ತಿರ ಹೋಗುವಾಗ ಆಕಸ್ಮಿಕವಾಗಿ ಕಾಲಿಗೆ ಏನೋ ತಗಲಿ ಸಮತೋಲನವನ್ನ ತಪ್ತಾನೆ. ಸೋಫಾದ ಮೇಲಿದ್ದ ವಿಕ್ರಾಂತ್ನ ಮಡಿಲಿಗೆ ಬೀಳ್ತಾಳೆ. ವಿಕ್ರಾಂತ್ ತನ್ನ ಮಡಿಲ ಮೇಲೆ ಯಾರೋ ಬಿದ್ದ ಅನುಭವವಾಗಿ ಆಘಾತದಿಂದ ಕಣ್ಣನ್ನು ತೆರೀತಾರೆ. ಅವನ ಕೈಗಳು ಭೂಮಿಯ ಬೆವರಿದ ಮುಖವನ್ನು ತಾಕಿಸುತ್ತೆ. ತಕ್ಷಣ ಅವನು ಚಕಿತನಾಗಿ ಲೈಟನ್ನು ಆನ್ ಮಾಡಿದಾಗ ಬೆಳಕು ಬಂದಾಗ ಭೂಮಿ ಅವನ ಮೇಲೇನೆ ಬಿದ್ದಿರೋದನ್ನು ಕಂಡು ಇಬ್ಬರು ಕೂಡ ದಿಗ್ಭ್ರಮೆಗೊಳ್ತಾರೆ. ಭೂಮಿ ಭಯದಿಂದ ಎದ್ದೇಳಲು ಹೋಗ್ಬಿಟ್ಟು ಆಯ ತಪ್ಪಿ ಮತ್ತೆ ಭಯದಿಂದ ಅವನ ಮಡಿಲಿಗೆನೆ ಜಾರ್ಕೊಂಡು ಬೀಳ್ತಾಳೆ. ವಿಕ್ರಾಂತು ಒಂದು ರೀತಿಯ ಬಾಸ್ ಧ್ವನಿಯಲ್ಲಿ ಗದರಿಸ್ತಾ, ಹೇಯ್, ಏನು ಮಾಡ್ತಿದ್ಯಾ? ಕುಡ್ದು ಬಂದಿದ್ಯಾ ಏನೋ ಎಂದಾಗ ಭೂಮಿ ತತ್ತರಿಸುತ್ತಾ, ಅದು ಇಲ್ಲ, ನನಗೆ ಅಂತಹ ಅಭ್ಯಾಸ ಇಲ್ಲ ಅಂದ್ಲು. ಅದಕ್ಕೆ ವಿಕ್ರಾಂತ್ ವ್ಯಂಗ್ಯವಾಗಿ, ಅಭ್ಯಾಸವಿದ್ದಿದ್ರೆ ಈ ಹೊತ್ತಿಗೆ ಕುಡಿದು ಎಲ್ಲೋ ಬಿದ್ದಿರ್ತಿದ್ದೆ ಅಂತ ಹೇಳಿದನು. ಛೀ, ನಾನು ಕುಡಿಯುವುದಿಲ್ಲ ವಿಕ್ರಾಂತ್, ಅಂದ ಹಾಗೆ ನೀನು ಕುಡಿಯಬಾರದು, ಅದು ಆರೋಗ್ಯಕ್ಕೆ ಕೆಟ್ಟದ್ದು ಎಂದು ಭೂಮಿ ಅವನ ಭುಜದ ಮೇಲೆ ಕೈ ಇಟ್ಟು ಹೇಳಿದ್ಲು. ನನ್ನ ಮೇಲೆ ಕೈ ಹಿಡಲು ನಿನಗೆ ಎಷ್ಟು ಧೈರ್ಯ? ಕೈ ತೆಗಿ ಮೊದಲು ಇಲ್ಲಿಂದ ಎಂದು ವಿಕ್ರಾಂತ್ ಅಬ್ಬರಿಸಿದಾಗ ಭೂಮಿ ಭಯದಿಂದ ಕೈಯನ್ನು ಹಿಂತೆಗೆದುಕೊಳ್ತಾಳೆ. ಆ ರಭಸಕ್ಕೆ ಅವಳು ಮತ್ತೆ ಅವನ ಕಡೆಗೆ ವಾಲಿ ಬಿಡ್ತಾಳೆ. ಈ ಬಾರಿ ಇಬ್ಬರ ಮುಖಗಳು ಅತಿ ಸಮೀಪಕ್ಕೆ ಬರ್ತವೆ. ಭೂಮಿಯ ತುಟಿಗಳು ಅರಿಯದೆ ವಿಕ್ರಾಂತ್ನ ತುಟಿಗಳನ್ನು ಸ್ಪರ್ಶಿಸ್ತವೆ. ಆ ಕ್ಷಣ ಇಬ್ಬರ ಹೃದಯದ ಬಡಿತವು ಕೂಡ ವೇಗವಾಗಿ ಹೆಚ್ಚಾಯಿತು. ಭೂಮಿಯ ಕೂದಲು ಅವಳ ಮುಖವನ್ನು ಮುಚ್ಚಿತು. ವಿಕ್ರಾಂತ್ ಯಾವುದೋ ಮಾಯೆಗೆ ಒಳಗಾದವನಂತೆ ಭೂಮಿಯ ಕೂದಲನ್ನು ಹಿಂದೆ ಸರಿಸಿ ಅವಳ ಕಣ್ಣುಗಳನ್ನು ನೋಡ್ತಾನೆ. ಭೂಮಿಯ ಮುಖದಲ್ಲಿ ಬೆವರಿನ ಹನಿಗಳು ಇದ್ವು, ತುಟಿಗಳು ನಡುಗ್ತಾ ಇದ್ವು. ವಿಕ್ರಾಂತ್ ಏನು ಮಾಡ್ತಿದ್ದೀನಿ ಎಂಬ ಅರಿವಿಲ್ಲದೆ ಅವಳನ್ನು ಸೊಂಟದಿಂದ ಹಿಡಿದು ಮೇಲಕ್ಕೆತ್ತಿ ನಿಲ್ಲಿಸ್ತಾ ಇದ್ದಾನೆ. ಅವನು ತಕ್ಷಣ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಕೋಪದಿಂದ ಕೇಳಿದ್ದ, ಯಾಕೆ ಈ ಕೋಣೆಗೆ ಬಂದೆ ಅಂತ. ಭೂಮಿ ಮೌನ ಮುರಿದು ಹೇಳಿದ್ಲು, ನೀವು ಊಟ ಅರ್ಧಕ್ಕೆ ಬಿಟ್ಟು ಬಂದಿದ್ದೀರಲ್ವಾ, ನಿಮ್ಮನ್ನು ಕರೆದುಕೊಂಡು ಹೋಗೋಕೆ ಅಂತ ಹೇಳಿ ಬಂದೆ. ನಾನು ಬರಲ್ಲ ಎಂದು ಹೇಳಿದ ಮೇಲೆ ಮುಗೀತು ಎಂದು ವಿಕ್ರಾಂತ್ಗೆ ಭೂಮಿ ಉತ್ತರವನ್ನು ಕೂಡ ನೀಡ್ತಾಳೆ. ನಾನು ಕೇವಲ ರಾಜೀವ್ ಅಣ್ಣನ ತಂಗಿಯಲ್ಲ, ನೀನು ಹೆಂಡತಿಯೂ ಹೌದು. ಆ ಅಧಿಕಾರದಿಂದನೇ ಬಂದಿದ್ದೀನಿ. ವಿಕ್ರಾಂತ್ಗೆ ಅವಳ ಆ ನಗು, ಆ ಮಾತಿನ ಶೈಲಿ, ಮಾತಲ್ಲೇ ಚಕಾಮಕಿ ಮಾಡ್ತಾ ಇರೋದು ನೋಡಿ ಕೋಪವಿದ್ರೂ ಕೂಡ ಒಳಗೊಳಗೆ ಅವಳ ಸೌಂದರ್ಯಕ್ಕೆ, ಅವಳ ಮಾತಿನ ಚಾಟಿಗೆ ಮಾರಿ ಹೋಗ್ತಾನೆ. ಹೇಯ್, ಏನು ಹುಚ್ಚಿ ಥರ ನನ್ನನ್ನೇ ನೋಡ್ತಿದ್ಯಾ ಎಂದು ಅವಳ ಭುಜ ಹಿಡಿದು ಅಳ್ಳಾಡಿಸ್ತಾನೆ. ಭೂಮಿ ಮಾತ್ರ ಮುಗುಳ್ನಗುತ್ತಾ, ನೀವು ಕೋಪದಲ್ಲಿದ್ದಾಗಲೂ ಕೂಡ ತುಂಬ ಅಂದರೆ ತುಂಬ ಸುಂದರವಾಗಿ ಕಾಣ್ತೀರಾ ಮಹಾಪ್ರಭು. ಈಗ ಆ ಕೋಪ ಕಡಿಮೆ ಮಾಡಿ ಊಟಕ್ಕೆ ಬರ್ತೀರಾ? ಆಹಾರ ನಮಗಾಗಿ ಕಾಯಬೇಕು, ನಾವು ಆಹಾರಕ್ಕಾಗಿ ಕಾಯಬಾರ್ದು ಎಂದು ಅವನ ಕೈ ಹಿಡಿದು ಹೇಳಿದ್ಲು. ವಿಕ್ರಾಂತ್ ಮೊದಲು ಪ್ರತಿರೋಧ ತೋರಿದ್ರೂ ಕೂಡ ಅವಳ ಪ್ರೀತಿಗೆ ಸೋತು ಅವಳ ಹಿಂದೆ ಬೆಕ್ಕಿನ ಮರಿಯಂತೆ ನಡೀತಾನೆ. ಮದುವೆಯಲ್ಲಿ 7 ಹೆಜ್ಜೆ ಇಡದಿದ್ರು ಈಗ ಕಚೇರಿಯ ಕೋಣೆಯಿಂದ ಹೊರಗೆ ಇಬ್ಬರು ಒಟ್ಟಿಗೆ 7 ಹೆಜ್ಜೆ ಇಡುತ್ತಾ ಹೊರಗೆ ಬರ್ತಾರೆ. ಕೋಣೆಯ ಬಾಗಿಲು ತೆರೆದ ಭೂಮಿ ಮತ್ತು ವಿಕ್ರಾಂತ್ ಒಟ್ಟಿಗೆ ಹೊರಬರುವುದನ್ನು ಕಂಡು ಎಲ್ಲರೂ ಕೂಡ ಒಂದು ಕ್ಷಣ ಇದು ನಿಜವೋ ಸುಳ್ಳೋ ಸ್ತಬ್ಧರಾಗಿ ಹೋಗ್ತಾರೆ. ವಿಕ್ರಾಂತ್ ಮೌನವಾಗಿ ಬಂದು ತನ್ನ ಊಟದ ತಟ್ಟೆಯ ಮುಂದೆ ಕುಳಿತುಕೊಳ್ತಾನೆ. ಶಿವಾಗ್ನಿ ಸಂತೋಷದಿಂದ ಅಣ್ಣನಿಗೆ ಊಟವನ್ನು ಬಡಿಸ್ಕೊಡ್ತಾಳೆ. ರಾಜೀವ್ ಮೆಲ್ಲನೆ ಪಾವನಿಗೆ ಕೇಳಿದ, ಹೇಯ್, ಈ ಭೂಮಿ ಎಂತಹ ಮಾಯಗಾರ್ತಿ ಇರ್ಬೋದು? ಹುಲಿಯಂತಹ ಮನುಷ್ಯನನ್ನು ಅವಳೆ ಬೆಕ್ಕಿನ ಮರಿ ಥರ ಕರ್ಕೊಂಬಂದಿದ್ದಾಳಲ್ಲ.
ಪಾವನಿ ಹೆಮ್ಮೆಯಿಂದ ನಕ್ಕಿದ್ಲು. ವಿಕ್ರಾಂತ್ ತನ್ನ ಊಟವನ್ನು ಮುಗಿಸಿ ಲ್ಯಾಪ್ಟಾಪ್ ಕೆಲಸದಲ್ಲಿ ಮಗ್ನನಾಗ್ತಾನೆ. ಭೂಮಿ ಮತ್ತು ಪಾವನಿ ಹೊರಡೋಕೆ ಸಿದ್ಧರಾಗ್ತಾರೆ. ಹೋಗುವಾಗ ಭೂಮಿ ಒಮ್ಮೆ ವಿಕ್ರಾಂತ್ನ ಕಡೆಗೆ ತಿರುಗಿ ನೋಡ್ತಾಳೆ. ವಿಕ್ರಾಂತ್ ತಾನು ಲ್ಯಾಪ್ಟಾಪ್ ನೋಡುವಂತೆ ನಟಿಸಿದ್ರೂ ಕೂಡ ಭೂಮಿ ಹೋಗುತ್ತಿರುವುದನ್ನ ಕಣ್ಣಿನ ಮೂಲೆಯಿಂದನೇ ಗಮನಿಸ್ತಾನೆ. ಅವಳು ಮರೆಯಾದ ತಕ್ಷಣ ಅವನ ಮುಖದಲ್ಲಿ ಒಂದು ಸಣ್ಣ ಮಿಂಚು ಮೂಡಿ ಮಾಯವಾಗುತ್ತೆ. ಕಚೇರಿಯಿಂದ ಹೊರಬಂದ ಭೂಮಿ, ಪಾವನಿ ಮತ್ತು ಶಿವಾಗ್ನಿ ರಸ್ತೆಯಲ್ಲಿ ನಡೆಯುತ್ತಿದ್ರೂ ಕೂಡ ಶಿವಾಗ್ನಿ ಏನೋ ಒಂದು ಆಳವಾದ ಆಲೋಚನೆಯಲ್ಲಿ ಮುಳುಗಿ ಹೋಗ್ತಾಳೆ. ಅವಳನ್ನ ಗಮನಿಸಿದಂತಹ ಪಾವನಿ, ಶಿವಾಗ್ನಿ ಏನಾಯ್ತು? ಅಣ್ಣನನ್ನ ಹೊರಗೆ ಕರೆತಂದಿದ್ದಕ್ಕೆ ಇನ್ನೂ ಆಶ್ಚರ್ಯವಾಗ್ತಾ ಇದೆಯೇ ಎಂದು ಕೇಳ್ತಾಳೆ. ಶಿವಾಗ್ನಿ ನಿಧಾನವಾಗಿ ಹೇಳಿದ್ಲು, ಹೌದು ಪಾವನಿ, ನನ್ನ ಅಣ್ಣನ ಕೋಪಕ್ಕೆ ಎದುರಿ ಯಾರೂ ಅವನ ಕೋಣೆಯ ಹತ್ತಿರವೂ ಹೋಗ್ತಾ ಇರಲಿಲ್ಲ. ಅಂತಹುದರಲ್ಲಿ ಈ ಭೂಮಿ ಹೇಗೆ ಧೈರ್ಯದಿಂದ ಒಳಗೋದ್ಲು? ಅಣ್ಣನನ್ನು ಅಷ್ಟು ಬೇಗ ಹೇಗೆ ಸಮಾಧಾನ ಪಡಿಸಿದ್ಲು ಎಂಬುದು ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಭೂಮಿ ನಗುತ್ತಾ ಸತ್ಯವನ್ನ ಮುಚ್ಚಿಟ್ಟು, ನಿಮ್ಮ ಅಣ್ಣನಿಗೆ ಹಸುವಾದಾಗ ಸಿಟ್ಟು ಜಾಸ್ತಿ ಅಷ್ಟೆ. ನಾನು ಹೋಗಿ ಪ್ರೀತಿಯಿಂದ ಕರೆದೆ, ಅವರು ಬಂದರು ಎಂದು ಶಿವಾಗ್ನಿಯನ್ನು ನಂಬಿಸಿದ್ಲು. ಶಿವಾಗ್ನಿಗೆ ಭೂಮಿಯ ಮೇಲೆ ಈಗ ಅಪಾರವಾದ ಗೌರವ ಮೂಡ್ತು. ಸರಿ ಭೂಮಿ, ನನಗೆ ನಿನ್ನ ನಂಬರ್ ಕೊಡು, ನಿನಗೆ ಯಾವಾಗ ಬೇಕಾದರೂ ಫೋನ್ ಮಾಡಬಹುದಲ್ವೇ ಅಂತ ಕೇಳಿದ್ಲು. ಪಾವನಿ ತಕ್ಷಣ ಎಡವಟ್ ಮಾಡುತ್ತಾ, ನಿನಗೆ ಫೋನ್ ಮಾಡಲು ಅವನ ಹೆಂಡತಿ ಭೂಮಿಗೇನು ಅಭ್ಯಂತರ ಇಲ್ಲ ಶಿವಾಗ್ನಿ ಎಂದು ಬಿಟ್ಲು. ಭೂಮಿ ಗಾಬರಿಯಿಂದ ಪಾವನಿಯನ್ನು ನೋಡಿದಾಗ ಪಾವನಿ ತನ್ನ ನಾಲಿಗೆಯನ್ನು ಕಚ್ಕೊಳ್ತಾಳೆ. ಭೂಮಿ ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಅವಳು ತಮಾಷೆ ಮಾಡ್ತಾ ಇದ್ದಾಳೆ. ಖಂಡಿತ ಫೋನ್ ಮಾಡು, ನಾವಿಬ್ರು ಒಳ್ಳೆಯ ಸ್ನೇಹಿತರಾಗಿರೋಣ ಅಂತ ಹೇಳಿ ನಂಬರನ್ನು ವಿನಿಮಯ ಮಾಡಿಕೊಂಡ್ರು. ಹೋಗುವಾಗ ಶಿವಾಗ್ನಿ ನೋವಿನಿಂದ ಒಂದು ಮಾತನ್ನು ಹೇಳಲು, ಎಲ್ಲರೂ ಹಣವಿದ್ದರೆ ಸಂತೋಷವಾಗಿರ್ತಾರೆ ಅಂತ ಅಂದ್ಕೊಳ್ತಾರೆ, ಆದರೆ ನಾನು ಚಿನ್ನದ ಪಂಜರದಲ್ಲಿರುವ ಗಿಣಿಯಂತೆ. ನನಗಿಂತ ನೀವೇ ಹೆಚ್ಚು ತುಂಬ ಸ್ವತಂತ್ರರು ಮತ್ತು ತುಂಬ ಸಂತೋಷವಾಗಿದ್ದೀರಾ. ಈಗಿನ ಕ್ಷಣದಲ್ಲಿ ಬದುಕ್ತಾ ಇದ್ದೀರಾ. ಭೂಮಿ ಅವಳ ಕೈ ಹಿಡಿದು, ನಾವು ನಿಮಗಾಗಿ ಇದ್ದೇವೆ ಶಿವಾಗ್ನಿ, ನಿಮಗೆ ಬೇಸರ ಆದಾಗ ನಮ್ಮ ಮನೆಗೆ ಬನ್ನಿ, ನಮ್ಮ ಜೊತೆ ಇರಿ, ಊಟ ಮಾಡಿ, ಹೊರಗಡೆ ಹೋಗೋಣ ಅಂತ ಎಲ್ಲ ಹೇಳಿ ಸಮಾಧಾನ ಪಡಿಸ್ತಾಳೆ. ಶಿವಾಗ್ನಿ ಅಲ್ಲಿಂದ ಹೊರಟು ಮನೆಯನ್ನು ತಲುಪ್ತಾಳೆ. ಮನೆಯಲ್ಲಿ ಶಿವಾಗ್ನಿಯ ಚಿಕ್ಕಮ್ಮ ಇಂದ್ರಾಣಿ ಇರ್ತಾಳೆ. ಇಂದ್ರಾಣಿ ತನ್ನ ಮಗಳಿಗೋಸ್ಕರ ಕಾಯ್ತಾ ಇದ್ದಾಳೆ. ಶಿವಾಗ್ನಿಯ ಮುಖದಲ್ಲಿ ಕಂಡ ಆ ಹೊಸ ಕಳೆ, ಆ ಸಂತೋಷ ಇಂದ್ರಾಣಿಗೆ ಯಾಕೋ ಗೊತ್ತಿಲ್ಲ ತುಂಬ ಕೆಟ್ಟು ಕೋಪ, ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಯಾರಾದರೂ ಸಂತೋಷವಾಗಿದ್ದರೆ ನನಗೆ ಸಹಿಸೋಕೆ ಸಾಧ್ಯವೇ ಇಲ್ಲ, ಅದರಲ್ಲೂ ಈಕೆ ಮಲತಾಯಿ. ತನ್ನ ಮನಸ್ಸಿನಲ್ಲೇ ಅಂದುಕೊಂಡ ಇಂದ್ರಾಣಿ ಒಂದು ಕುತಂತ್ರ ಹೂಡಿದ್ಲು. ತನ್ನ ಕೋಣೆಯ ಡೋರ್ ಮ್ಯಾಟ್ ಕೆಳಗೆ ಕೆಲವೊಂದಷ್ಟು ಗಾಜಿನ ಚೂರುಗಳನ್ನು ಹರಡಿಬಿಟ್ಲು. ನಂತರ ಶಿವಾಗ್ನಿಗೆ ಕರೆ ಮಾಡಿ, ಅಮ್ಮ, ನನಗೆ ತುಂಬ ವಿಪರೀತ ತಲೆನೋವಾಗ್ತಿದೆ ಕಣೆ, ಸ್ವಲ್ಪ ಮಾತ್ರೆ ತಗೊಂಡು ಬಾ ಎಂದು ಕಪಟ ನಾಟಕನ ಆಡಕ್ಕೆ ಶುರು ಮಾಡ್ತಾಳೆ. ಶಿವಾಗ್ನಿ ಗಾಬರಿಯಿಂದ ಮಾತ್ರೆಯನ್ನು ಹಿಡಿದು ಇಂದ್ರಾಣಿಯ ಕೋಣೆಗೆ ಪಟಪಟ ಅಂತ ಓಡಿ ಬರ್ತಾ ಇದ್ದಾಳೆ. ಕಾಲಿಟ್ಟ ಕ್ಷಣದಲ್ಲೇ ಗಾಜಿನ ಚೂರುಗಳು ಶಿವಾಗ್ನಿಯ ಪಾದಗಳನ್ನು ಸೀಳಿದ್ವು. ಅವಳು ನೋವಿನಿಂದ ಕಿರುಚುತ್ತಾ ಕೆಳಗೆ ಬಿದ್ಲು. ರಕ್ತದ ಮಡುವಿನಲ್ಲಿ ಅವಳು ಒದ್ದಾಡುವುದನ್ನು ನೋಡಿ ಇಂದ್ರಾಣಿ ಒಳಗೊಳಗೆ ಪೈಶಾಚಿಕ ಆನಂದವನ್ನು ಅನುಭವಿಸ್ತಾ, ಅಯ್ಯೋ ಏನಾಯ್ತು ಮಗಳೇ, ನನಗಾಗಿ ಬರಲು ಹೋಗಿ ನಿನಗೆ ಹೀಗಾಯ್ತೆ ಎಂದು ಸುಳ್ಳು ಕಳಕಳಿಯನ್ನು ತೋರಿದ್ಲು. ಮನೆಯವರೆಲ್ಲರೂ ಗಾಬರಿಯಿಂದ ಅಲ್ಲಿಗೆ ಓಡಿ ಬರ್ತಾರೆ. ಮರುದಿನ ಬೆಳಗ್ಗೆ ಮಾನಸ್ ಯಾವುದೋ ಒಂದು ಕೆಲಸದ ಮೇಲೆ ಬೇಗನೆ ಹೊರಗೋಗಿರ್ತಾನೆ. ಭೂಮಿ ಮನೆಯಲ್ಲಿ ಒಬ್ಬಳೇನೇ ಇರ್ತಾಳೆ. ಮನೆಯ ಪಕ್ಕದ ಮಗು ಅವಳ ಜೊತೆ ಆಟ ಆಡ್ತಾ ಇತ್ತು. ಆ ಮಗುವನ್ನು ಹೊರಗೆ ಕಳುಹಿಸಿ ಭೂಮಿ ಸ್ನಾನಕ್ಕೆ ಅಂತ ಹೇಳಿ ಹೋಗ್ತಾಳೆ. ಆದರೆ ಗಾಬರಿಯಲ್ಲಿ ಬಾಗಿಲನ್ನು ಸರಿಯಾಗಿ ಹಾಕ್ಕೊಳ್ಳೋದನ್ನೇ ಮರ್ತೋಗಿದ್ಲು. ಅದೇ ಸಮಯಕ್ಕೆ ವಿಕ್ರಾಂತು ಮಾನಸ್ನನ್ನು ಹುಡುಕುತ್ತಾ ಅವನ ಮನೆಗೆ ಬರ್ತಾನೆ. ಕಚೇರಿಗೆ ಒಟ್ಟಿಗೆ ಹೋಗೋಣ ಅಂದುಕೊಂಡು ಒಳಗೆ ಬಂದವನೇ, ಮಾನಸ್ ಮಾನಸ್ ಎಲ್ಲಿದ್ಯಾ ಅಂತ ಹೇಳಿ ಕೂಗ್ತಾ ಇದ್ದಾನೆ. ಯಾರೂ ಸಿಗದಿದ್ದಾಗ ಅವನು ಮನೆಯೊಳಗೆ ನೇರವಾಗಿ ಹೆಜ್ಜೆ ಹಾಕ್ತಾನೆ. ಅಷ್ಟರಲ್ಲಿ ಸ್ನಾನದ ಕೋಣೆಯಿಂದ ಕಿರುಚಾಟ ಒಂದು ಕೇಳಿಸ್ತು. ಭೂಮಿ ಅಲ್ಲಿ ಜಾರಿ ಬಿದ್ದಿದ್ಲು. ವಿಕ್ರಾಂತ್ ಏನಾಯ್ತೋ ಎಂದು ಗಾಬರಿಯಿಂದ ಆ ಕೋಣೆಯ ಬಾಗಿಲನ್ನು ಜೋರಾಗಿ ಒದ್ದು ತೆರೆದನು. ಒಳಗೆ ಪಾಪ ಭೂಮಿ ಕೇವಲ ಒಂದು ಟವಲನ್ನು ಸುತ್ತಕೊಂಡು ನಡುಗುತ್ತಾ ಹಾಗೆ ಬಿದ್ದಿದ್ಲು. ವಿಕ್ರಾಂತ್ನನ್ನು ಕಂಡ ತಕ್ಷಣ ಅವಳಿಗೆ ಮತ್ತಾರೂ ನೆನಪೇ ಆಗಲಿಲ್ಲ. ಭಯದಿಂದ ಅವಳು ಓಡ್ ಹೋಗಿ ವಿಕ್ರಾಂತ್ನನ್ನು ಬಿಗಿಯಾಗಿ ಅಪ್ಕೊಂಡ್ಬಿಡ್ತಾಳೆ. ವಿಕ್ರಾಂತ್ಗೆ ಆಘಾತವಾಯಿತು. ಅವನ ಕಣ್ಣುಗಳು ಭೂಮಿಯ ಮೇಲೆ ನೆಟ್ಟಿದ್ವು. ಅವಳ ಅಪ್ಪುಗೆ ಮತ್ತು ಅನಿರೀಕ್ಷಿತ ಸ್ಥಿತಿ ಅವನನ್ನು ಮಂತ್ರಮುಗ್ಧವನ್ನಾಗಿಸಿತು. ವಿಕ್ರಾಂತ್, ಯಾಕಷ್ಟು ಆಘಾತಕ್ಕೊಳಗಾಗಿದೀಯಾ? ಭೂಮಿ ಅಷ್ಟೊಂದು ಭಯಪಟ್ಟು ಅಪ್ಪಿಕೊಳ್ಳಲು ಅಲ್ಲಿ ನಡೆದಿದ್ದಾದ್ರೂ ಏನೋ ನೋಡೋಣ.
ಬಾತ್ರೂಮಿನ ಬಾಗಿಲು ಹೊಡೆದು ಒಳಬಂದ ವಿಕ್ರಾಂತ್‌ನನ್ನ ಕಂಡ ತಕ್ಷಣ ಭೂಮಿಗೆ ಭಯದ ನಡುವೆ ಒಂದು ಬಗೆಯ ಸುರಕ್ಷಿತ ಭಾವ, ಜೊತೆಗೆ ಒಂದು ರೀತಿ ಮನಸ್ಸಿನಲ್ಲಿ ಪುಳಕಿತವಾದ ಒಂದು ಭಾವನೆ ಅನ್ನೋದು ಉಂಟಾಗುತ್ತೆ. ಮೈಮೇಲೆ ಕೇವಲ ಒಂದು ಟವಲ್ ಸುತ್ಕೊಂಡಿದ್ರಿಂದ ಅವಳು ಯಾವುದಾದ್ರೂ ಅರಿವಿಲ್ಲದೆ ಓಡ್ ಹೋಗಿ ಎಷ್ಟಾದ್ರೂ ತನ್ನ ಗಂಡ ಅನ್ನೋ ಭಾವನೆ ಅವಳಿಗಿತ್ತು. ಅವನನ್ನ ಬಿಗಿಯಾಗಿ ಹಪ್ಪಿಕೊಂಡ್ಬಿಡ್ತಾಳೆ. ವಿಕ್ರಾಂತ್‌ನ ಎದೆಗೆ ಅವಳ ಮುಖ ತಾಗಿದ ಆ ಕ್ಷಣ ಭೂಮಿಯ ಕಣ್ಣುಗಳು ತಾನಾಗಿಯೇ ಮುಚ್ಕೊಳ್ತವೆ. ಸುತ್ತಲಿನ ಜಗತ್ತು ನಿಂತು ಹೋದಂತಾಯ್ತು. ಭೂಮಿಗೆ ಏನೋ ಒಂದು ರೀತಿಯ ಮಾಯೆಯ ಒಳಗೆ ಪ್ರವೇಶ ಮಾಡ್ದಂಗಾಯ್ತು. ಈಗ ಆ ಕೋಣೆಯ ಗೋಡೆಗಳು ಮಾಯವಾಗಿ ಸುತ್ತಲೂ ಮಲ್ಲಿಗೆಯ ಹೂವಿನ ತೋಟ ನಿರ್ಮಾಣವಾಗಿತ್ತು. ವಿಕ್ರಾಂತ್ ಅವಳನ್ನು ದೂರ ತಳ್ಳುವ ಬದಲು ಅವಳನ್ನು ಇನ್ನೂ ಬಿಗಿಯಾಗಿ ತನ್ನ ಬಾಹುಬಂಧನದಲ್ಲಿ ಸೆರೆ ಹಿಡಿದಿದ್ದ. ಅವನ ಉಸಿರಾಟ ಅವಳ ಕಿವಿಯ ಹತ್ತಿರ ಬಿಸಿ ಬಿಸಿಯಾಗ್ತಾ ಇತ್ತು. ಕನಸಿನಲ್ಲಿ ವಿಕ್ರಾಂತ್ ಮೆಲ್ಲನೆ ಅವಳ ಕಿವಿಯ ಹತ್ತಿರ ಬಾಗಿ, ಭೂಮಿ, ನಿನಗೆ ತಿಳಿದಿಲ್ವಾ, ನಿನ್ನ ಈ ಸಾಮೀಪ್ಯಕ್ಕೆ ನಾನು ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೆ ಅಂತ ಹೇಳಿ. ಹೊರಗೆ ಸಿಟ್ಟು ತೋರಿಸಿದ್ರು ಕೂಡ ಒಳಗೆ ನನ್ನ ಹೃದಯ ಕೇವಲ ನಿನಗೋಸ್ಕರನೇ ಮಿಡಿಯುತ್ತೆ ಎಂದು ಅತ್ಯಂತ ಪ್ರೀತಿ ಪ್ರೇರಿತವಾಗಿ ಪಿಸುಗುಡ್ತಾನೆ. ಭೂಮಿ ರೋಮಾಂಚಿತಳಾಗಿ ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿದ್ಲು. ವಿಕ್ರಾಂತ್‌ನ ಆ ಕೆಂಪಾದ ಕಣ್ಣುಗಳಲ್ಲಿ ಈಗ ಸಿಟ್ಟಿನ ಬದಲು ಆಸೆ, ಆ ಒಂದು ವಯಸ್ಸಿಗೆ ಬರಬೇಕಾದಂಥ ಸೆಳೆತ, ಪ್ರೀತಿಯ ಒಂದು ಸೆಳೆತ ಇತ್ತು. ಅವನು ತನ್ನ ತೇವವಾದ ಕೈಗಳಿಂದ ಭೂಮಿಯ ಮುಖದ ಮೇಲಿದ್ದ ಕೂದಲನ್ನು ಸರಿಪಡಿಸಿದ. ಅವನ ಬೆರಳುಗಳ ಸ್ಪರ್ಶ ಅವಳ ಚರ್ಮದ ಮೇಲೆ ವಿದ್ಯುತ್ ಸಂಚರಿಸಿದಂತೆ ಮಾಡಿತು. ವಿಕ್ರಾಂತ್ ಅವಳ ಸೊಂಟದ ಮೇಲೆ ಕೈ ಇಟ್ಟು ತನ್ನತ್ತ ಇನ್ನೂ ಹತ್ತಿರಕ್ಕೆ ಎಳೆದುಕೊಳ್ತಾನೆ. ಭೂಮಿ, ಇಂದಿನಿಂದ ನಿನಗೂ ನನಗೂ ನಡುವೆ ಯಾವ ಅಂತರವೂ ಇರಬಾರ್ದು. ನೀನು ಯಾವತ್ತಿಗೂ ನನ್ನವಳು, ಕೇವಲ ನನ್ನವಳು ಎನ್ನುತ್ತಾ ವಿಕ್ರಾಂತ್ ಅವಳ ಕೆನ್ನೆಗಳನ್ನು ಸವರಿ ಅವಳ ಹತ್ತಿರ ತನ್ನ ಮುಖ ತಂದ. ಭೂಮಿ ಪ್ರೀತಿಯ ಮಳೆಯಲ್ಲಿ ಪೂರ್ತಿಯಾಗಿ ನೆನೀತಾ ಇದ್ಲು. ವಿಕ್ರಾಂತ್ ಅವಳನ್ನು ಎತ್ಕೊಂಡು ಹೂವಿನ ಹಾಸಿಗೆ ಮೇಲೆ ಮಲಗಿಸುವಂತೆ, ಅವಳನ್ನು ಬಿಡದೆ ತನ್ನ ಪ್ರೀತಿಯಲ್ಲಿ ವ್ಯಕ್ತಪಡಿಸುವಂತೆ ಅವಳು ಕನಸು ಕಂಡ್ಳು. ವಿಕ್ರಾಂತ್ ಕೂಡ ಅವಳನ್ನು ಬಯಸಿ ಅವಳ ಪ್ರೇಮಕ್ಕೆ ಶರಣಾಗಿ ಮುತ್ತುಗಳ ಮಳೆಗರೆಯುತ್ತಿದ್ದ ದೃಶ್ಯ ಅವಳ ಕಣ್ಣ ಮುಂದೆ ಅಚ್ಚಳಿಯದಂತೆ ಮೂಡಿತ್ತು. ಮುಂದುವರೆದ ಭಾಗದಲ್ಲಿ ಏನಾಗುತ್ತೆ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ನಿಮಗೊಂದು ರಿಕ್ವೆಸ್ಟ್, ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟು, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲೇ ವೈಟ್ ಕಲರಲ್ಲಿ ಕಾಣುತ್ತಲ್ಲ, ಅದೇ ಸಬ್ಸ್ಕ್ರೈಬ್ ಬಟನು. ಆಮೇಲೆ ನೆಕ್ಸ್ಟ್ ಏನು ಮೆಂಬರ್ಶಿಪ್ ತೋರಿಸುತ್ತೆ. ನಿಮಗೆ ನೆಕ್ಸ್ಟ್ ಮುಂದಿನ ಭಾಗಗಳನ್ನು ಒಂದಿನ ಮುಂಚಿತವಾಗಿ, 2 ದಿನ ಮುಂಚಿತವಾಗಿ ನೋಡಬೇಕಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಮೆಂಬರ್ಶಿಪ್ ತೊಗೊಳ್ಳಿ. ಒಂದು ಟೀ ಕುಡಿಯೋಷ್ಟು ರೇಟ್ ಇರುತ್ತೆ ಅಷ್ಟೇ. ಎಕ್ಸ್ಕ್ಲೂಸಿವ್ ಕಥೆಗಳು ನೋಡ್ಬೋದು. ಇನ್ನು ನನ್ನ ಹಳೆ ಕತೆ, ಬೇರೆ ಬೇರೆ ಕಥೆಗಳನ್ನ ನೋಡಬೇಕಂದ್ರೆ ಪ್ರೊಫೈಲ್ ಓಪನ್ ಮಾಡಬೇಕು ಅಂದರೆ ಅಲ್ಲೊಂದು ಫೋಟೋ ಕಾಣ್ತಿದೆಯಲ್ಲ ಹೆಸರು ಪಕ್ಕ, ಅಲ್ಲಿ ಹೋಗೋ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಕಥೆಗಳು ಸಿಗುತ್ತೆ.